ಸುಮಿತ್ರಿ ಹೆದರ್ಬೇಡ, ಹೇಳ್ತೀನಿ. ಅಯ್ಯಯ್ಯೋ, ಎಷ್ಟು ಸಲ ಹೆದರ್ಬೇಡ ಹೆದರ್ಬೇಡ ಅಂತೀರಿ, ಹೆದರಂಗಿಲ್ಲ ಹೇಳ್ರಿಪ್ಪ ನೀವು. ಅದು ಕನಸ್ನಾಗ ನನ್ನ ಮೊದಲನೇ ಹೆಂಡತಿ ಶಾರದಾ ಬಂದ್ಬಿಟ್ಟಿದ್ಲು. ಏನ ಶಾರದನ ಹಾಕಿದಕ್ ಬಂದಿದ್ಲು? ಅಲ್ಲ, ತಿಥಿ ಊಟ ಎಲ್ಲ ಹಾಕ್ಸಿವಲ್ಲ, ಅದು ಆಕೆ ಯಾಕೆ ಬಂದಿದ್ಲು? ಏನ ಒಟ್ಟು ಬಂದಾಳ ಕನಸ್ನಾಗ ನೀನು ಕುತ್ತಿಗೆ ಹಿಡ್ಕೊಂಡ ಬಿಟ್ಟಾಳ. ನನ್ನ ಕುತ್ತಿಗೆ ಹಿಡ್ಕೊಂಡಾಳ? ಹೂಲೆ ಸುಮಿತ್ರಿ, ನೀನು ಕುತ್ತಿಗೆ ಹಿಡ್ಕೊಂಡು ನನ್ನ ಸೊಸಿನ ಕಿರಿಕಿರಿ ಮಾಡ್ತೀಯೇನ್ಲಿ ಸುಮಿತ್ರಿ ಅಂತ ನಿನ್ ಕುತ್ತಿಗೆರ ಜೋರಾಗಿ ಈಚಕ ಕುಂತು ಬಿಟ್ಟಾಳ. ಹೌದಾ? ಮತ್ತ ನಿನ್ ಗಲ್ಲಕ್ಕ ಸಾಡ್ ಅಂತ ಆಡ್ಕೊಟ್ಲು. ಯವ್ವ, ಅಯ್ಯೋ ಎದ್ರಿಕೆ ಬರಕ್ ಹೊಂತತ್ರಿ ನನಗ. ನನ್ ಶಾರದಾ ಸೊಸಿ ಮೇಲೆ ಬಾಳ ಜೀವದಾಳಂತ, ಅದಕ್ಕ ನನ್ ಸೊಸಿಗ ಸದ್ನಿಲ್ಲ ಅಂದವ್ರಿಗೂ ನಾನು ಕರ್ಕೊಂಡ ಹೋಗ್ಬಿಡ್ತಾನಿ, ಮುರ್ಕಂಡ್ ಹೋಗ್ತೀನಿ, ಅವರು ಸತ್ತು ಸುಡ್ಗಾಡ್ದಾಗ ಸೇರ ಮಟ ನಾ ಬಿಡಂಗಿಲ್ಲ ಅಂತ ಏನೇನ ಅನ್ನ ಕುಂತಿದ್ಲು. ನಾನು ಗಾಬ್ರಿಗೆ ಎದ್ಬಿಟ್ಟೆ, ನೋಡ್ತೀನಿ ಯಾರು ಇಲ್ಲ. ಅಯ್ಯೋ ದೇವ್ರೇ, ನನ್ ಸುಮಿತ್ರಿಗೆ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರ, ಯಾರಪ್ಪ ಗತಿ ನನ್ನ ಕಾವ್ಯ ವೀರೇಶ್ಗ ಅಂತ ಓಡಿ ಬಂದೆ. ನಂಗೆ ಎದ್ರಕ್ಕೆ ಬರಕ್ ಹೊಂತತ್ರಿ ರೀ. ಆ ನೆಕ್ಲೆಸ್ ಹೆಂಗಾರ ಮಾಡಿ ತಂಬರ್ರಿ. ನಿನ್ ಸಸಿ ಉಸಾಬ್ರಿಗೆ ಇನ್ನೊಮ್ಮೆ ಹೋಗಂಗಿಲ್ರಿ. ಹೌದು ಬಿಡು, ನೀ ಹೇಳದನು ಬರಬ್ರಿ. ರೊಕ್ಕ ಬೇಕಲ್ಲ. ರೀ, ನನಗ್ ಸಾಯಕ್ಕೆ ಇಷ್ಟ ಇಲ್ರಿ. ನಾ ಎಲ್ಲಿಂದ ತೆಗಿಸ್ಕೊಡ್ತಾನಿ, ನನ್ನ ಕಡೆ ಇದ್ದು ಬಂದ್ ರೊಕ್ಕೆಲ್ಲ ಸೇರಿಸ್ಕೊಡ್ತಾನಿ. ಆ ನೆಕ್ಲೆಸ್ ನ ತಂಬಂದ್ಬಿಡೋನ್ರಿ. ನಾನು ವೀರೇಶ್ಗ ಮದುವೆ ಮಾಡ್ಬೇಕು, ಕಾವ್ಯನ್ ಮದುವೆ ಮಾಡ್ಬೇಕು, ನನ್ನ ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಬಹಳ ಆಸೆ ಐತ್ರಿ. ನಾನು ಇನ್ನೂ ಏನು ಕಂಡೇ ಇಲ್ಲ ಜೀವನದಾಗ. ಈಟ್ಲಾಗು ನನ್ನ ಸಾಯಕ್ ನಂಗರ ಇಷ್ಟ ಇಲ್ರಿ. ಹಾಳಾಗೋಗ್ಲಿ ಎಲ್ಲ ರೊಕ್ಕ ಹೋಗ್ಲಿ, ಮೊದ್ಲ ನೆಕ್ಲೆಸ್ ತಗೊಂಬರ್ರಿ. ಏನ್ರಿ ನೀನ್ ಹೇಳ್ತೀಗ ಹೇಳ್ರಿ, ನನ್ನನ್ನು ಮುಟ್ಟಬೇಡ, ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳ್ರಿ. ತಾತಿ ಹೇಳ್ತಾನಿ. ಮತ್ ಏನ ಮಾಡ್ಬೇಕು ನೀನು ಅಂತ ಕೇಳಿ ಹೇಳ್ತಾನಿ. ಕನಸ್ನಾಗ ಬಂದಾಗ ಹೋಗು, ರೊಕ್ಕನ ರೆಡಿ ಮಾಡ್ಕೊ ಹೋಗು. ಎಲ್ಲಾ ರೊಕ್ಕನ ಕೂಡಿಸಿಟ್ಟು ಬಿಡ್ತಾನಿ, ಇವತ್ತ ತಗೊಂಡು ಬಂದ್ಬಿಡೋನು. ಇವತ್ತು ಜಾಣ ಅದಿ ನೋಡು, ಹೋಗ್ ಎಲ್ಲ ರೊಕ್ಕ ಜೋಡಿಸೋಗು. ಇವ್ವ, ಅವತ್ತು ಒಂದು ಸಲ ಅವಿನಾಶಕ್ ಬರಿ ಹಾಕಿದಾಗ ಬರಿ ಕಾಡಿದ್ಲು ನನಗ. 2 ವರ್ಷ ಆರಾಮಿಲ್ದಂಗ ಹಿಂಗ ಸತ್ಯ ಹೆಣ ಬಿದ್ದಂಗ ಬಿದ್ದಿದ್ದೆ ನಾನು. ಈ ಸಲ ಮತ್ತೆ ಇವ್ರ ಕನಸ್ನಾಗ ಬಂದಾಳಂದ್ರ ಈ ಸಲ ನನ್ನ ಮುರ್ಕಂಡ ಹೋಗ್ಕಳಾಕಿ. ನವಲಿ ವೈವ, ಆಕೆ ನೆಕ್ಲೆಸ್ ಬೇಡ, ಆಕೆ ಸುದ್ದಿ ಬೇಡ, ಆಕೆ ಸಲ ಬೇಡ, ಆಕೆ ನೆಕ್ಲೆಸ್ ಆಕೆ ಮಕ್ಕೆ ಸಿತೀನಿ. ಓದ್ಲ ನಮ್ ಸುಮಿತ್ರಿ? ಓದ್ಲು, ನಾನು ನೋಡ್ತೀನಿ ಅದು ಹೆಂಗಾಕಿ ನೆಕ್ಲೆಸ್ ಹಾಕಿ ಕೊಡಂಗಿಲ್ಲ ಅಂತ. ಪಾಪ ನನ್ ಸೊಸಿ ಹೋಗ್ಲಿ ಬಿಡು ಅನ್ನಂಗಿಲ್ಲ, ಬಾಯ್ ಬಂದಂಗ ಅಂತೀರಿ ಆಕಿನ. ನಿಮ್ಮನ್ನ ಮಾಡ್ತೀನಿ, ನಿಮ್ಮನ್ನ ಈ ಹೆಸರು ಹೇಳಿ ಎದುರ್ತೀನಿ. ರಮೇಶ, ಬಾರಪ್ಪ ಬಾ. ಯಾಕಿತ್ತ ಕಡೆ ಇವತ್ತು? ಎತ್ತಿ ಅದ ನಿನ್ನ ಮಗಳಗ ನಾನು ಇಷ್ಟ ಅದಿನ ಏನಿಲ್ಲ ಅಂತ ಕೇಳ್ಕೊಂಡು ಹೋಗುನು ಅಂತ ಬಂದಿದ್ದು. ಹಂಗ್ಯಾಕತ್ತಿಪ್ಪ ರಮೇಶ, ನನ್ನ ಮಗಳಗ ನೀನಂತ ಗಡಿಯಲ್ಲಿ ಸಿಕ್ಕಾನು? ಆಕಿ ನನ್ನ ಮಗಳು ಮೇಘ ಅದಾಳಲ್ಲಕಿ, ಆಕಿ ಒಲ್ಲಿ ಅಂತಾಳ. ಏನ ಆಕಿ ಮಾತು ತಲೆಗೆ ಹಚ್ಕಬೇಡ ನೀನು. ನಿಮ್ಮ ಅವ್ವ ಅಪ್ಪ ಹೇಳೇನು ನಾನು, ಈ ಸಲ ಶ್ರಾವಣದಾಗ ಮದುವೆ ಮಾಡಿ ಮುಗಿಸ್ಬಿಡುನು. ಇವಾಗ ಏನು ದಿವಸ ಚಲೋನ ಅದಾವು, ಹಣ್ಣಿಡ ಶಾಸ್ತ್ರ ಮಾಡಿ ಮುಗಿಸ್ಬಿಡುನು ಅಂತ ಹೇಳೇನಿ. ತಗೋ ಎತ್ತಿ, ಮತ್ ಏನ ಅಂತ ನಾನ ಬಂದು ಕೇಳಾಕ. ಇಲ್ಲ ನೀನಂತ ಅಳಿಯ ಮತ್ ನಮಗೆ ಎಲ್ಲಿ ಸಿಗ್ಬೇಕು? ತಗರಪ್ಪ, ಮೇಘಾನ ನಾನೆಲ್ಲ ಒಪ್ಪಿಸ್ತೀನಿ, ಅದ್ರ ಬಗ್ಗೆ ಚಿಂತೆ ಬಿಡು ನೀನು. ನೋಡು, ಮೇಘಾನ ಬಂದ್ಬಿಟ್ಲು. ಮೇಘ ಏನ? ಯಾಕಲೇ ರೀ ಅನ್ನ? ಮದುವೆ ಆಗಿದ್ದು ಗಂಡ ರೀ ಅನ್ನಕ? ನೀ ಸುಮ್ಕಿರ್ಬೇಕು. ನಾನು ಇವನೊಂದು ಮದುವೆ ಆಗಂಗಿಲ್ಲ, ಇವಾಗ ಗೋಡೆ ಕೆಲ್ಸಕ್ಕೆ ಹೋಗ್ತಾನ, ನಂಗೆ ಇಷ್ಟ ಇಲ್ಲ. ಲೇ ಮೇಘ, 500 ರೂಪಾಯಿ ದಿನಕ್ಕ ಏನ್ ತಿಂದಿ ಏನು ಬುಟ್ಟಿ ಎಂತದ್ ಮತ್ ಸಿಗಂಗಿಲ್ಲ, ಸುಮ್ಕ ಹೂ ಅನ್ನು. ಹಂಗಲ್ಲ ಬೇ ರಮೇಶ, ಏನಾಕಿ ನಾ ಹೂ ಅನ್ನಿಸ್ತಾನಿ. ನೀವ್ ಹೋಗಪ್ಪ, ನೀನು ಹೋಗು, ನಿಮ್ಮ ಅವ್ವ ಅಪ್ಪನ ಹತ್ರ ಇಷ್ಟ ಆಯ್ತಂತ ಹೇಳಿ ಹೋಗು. ಆತೈತಿ, ಬರ್ತೀನಿ ಮೇಘ. ಇಂಥ ಹುಡುಗಿ ಮತ್ ನನಗ್ ಸಿಗುದು ಉಂಟ? ಚಂದದಾಳ, ಬೆಳಗದಾಳ, ಬಿಡಬಾರ್ದು. ಅಯ್ಯ ಇವನ ಹಂಗ ಹಲ್ಲ ಕಿಸೀತ ನೋಡು. ಮತ್ತ ಏನ್ ಕೇಳಕ್ಕೆ ನಿನ್ನ ನೋಡಿ ಕಿಸಿಲಾರ್ದ ನನ್ನ ನೋಡಿ ಕಿಸಿಬೇಕನ? ನಾನು ಇವನ್ ಮದ್ವೆ ಆಗಂಗಿಲ್ಲ ಬೇ. ನಾಚ್ಕಬಾರ್ದು ಮಗಳ. ಏನಿಲ್ಲ, ಇನ್ನ ಒಂದ್ 2 ದಿನದಾಗ ಹಣ್ಣಿಡ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ತಾವಿ. ಅವನ ನಿನ್ನ ಗಂಡ ಏನ ಹಣ್ಣಿಡ ಶಾಸ್ತ್ರನ? ನಾನು ಇಲ್ಲೇ ಬಾಂಡೆ ತಿಕ್ಕೊಂಡು ಬರ್ತೀನಿ. ಒಟ್ಟು ಅನ್ನಕ್ಕಿಡು ಹೋಗು, ರೇಸನಕ್ಕಿಡು, ಚಲೋಕ್ಕಿ ಇಡಬೇಡ. ಏನು ಚಲೋಕ್ಕಿ 1 ಕಿಲೋ ಅದಾವು, ಮತ್ತೆ ಖಾಲಿ ಆಗ್ಬಿಡ್ತಾವು. ರೇಸನಕ್ಕಿನ ಇಡು. ಹಣೆ ಬಾರ್ಗಣಿ ಜ್ಯೋತಿ. ಅಲ್ಲ ನಾನು ಇವನನ್ನ ಮದುವೆ ಆಗ್ಬೇಕ? ನಾನು ಹಿಂಗ ಸುಮ್ಮನಿದ್ರ ಇವನೊಂದ್ ಜೋಡಿನ ಮದುವೆ ಮಾಡ್ಬಿಡ್ತಾರ. ನಾನು ಗೋಂಡೆ ಗಾಡಿ ಕೆಲ್ಸಕ್ಕೆ ನೀವ ಇವನ್ ಜೋಡಿ ಮದುವೆ ಆಗ್ಬೇಕ? ಇಲ್ಲಪ್ಪ ಇಲ್ಲ, ಹೆಂಗಾರ ಮಾಡಿ ಮೊದ್ಲು ವೀರೇಶನ್ಗೆ ಹೇಳ್ಬೇಕ. ಅಲ್ಲ, ಹಣ್ಣಿಡೋ ಶಾಸ್ತ್ರ ಅದು ಇದು ಅಂದ್ರೆ ನಮ್ಮ ಮನ್ಯಾಗರ ಚಂದಾಗಿ ಜೀವನ ಮಾಡಕ್ ಆಗಿಲ್ಲ. ಮದುವೆ ಆದ್ಮೇಲೆ ಚಂದಾಗಿ ಜೀವನ ಮಾಡ್ಬೇಕಂದ್ರ ಈ ರಮೇಶನ್ ಮದುವೆ ಆದ್ರೆ ನಾನು ಗೋಂಡೆ ಕೆಲ್ಸಕ್ಕೆ ಹೋಗ್ಬೇಕಾಕೈತಿ. ಬೇಡ ಏನಾರ ಮಾಡ್ಬೇಕು. ವೀರೇಶನ್ ಫೋನ್ ಹಚ್ತೀನಿ ಮೊದಲು. ಫೋನ್ ಇಲ್ಲಿ ಇಟ್ರು ನಮ್ಮಪ್ಪ. ಅಯ್ಯೋ ದೇವ್ರೆ, ನಮ್ಮ ಅಣ್ಣ ತಗೊಂಡು ಹೋಗೋಣ ಏನ. ಒಂದು ಫೋನಕ್ಕೂ ಗತಿ ಇಲ್ಲ ನನಗ. ಯವ್ವ, ಸುಚಿತ್ರ ಎಲ್ಲೋ ಕೇಳ ಕಾಣಿಸಬಳ್ಳು. ಅಲ್ಲಪ್ಪ, ನೀನ್ ಯಾಕೆ ಇವತ್ತು ಇಷ್ಟು ಲಗುನ ಬಂದಿ? ಇಲ್ಲವಾ, ಇವತ್ತು
ಕೆಲಸ ಏನೂ ಇದ್ದಿದ್ದಿಲ್ಲ, ಅದಕ್ಕೆ ಲಗುನ ಬಂದೆ. ಸುಚಿತ್ರ ಎಲ್ಲಿ? ಆಕಿಗೆ ಏನೈತಪ್ಪ ಮಾಡಕ್ ಕೆಲಸ? ಕೆಲಸನ ನೋಟು ಮತ್ತ ಕವ್ಯ ಓಟು ಮಾಡಿರ್ತೀವ. ಆಕಿಗಾರ ಈ ಹೊತ್ತಾಗ ಏನು ಕೆಲಸ ಇರಂಗಿಲ್ಲ. ಪಂಟ್ ಹಚ್ಕೊಂಡು ಕುಂದ್ರಕ ಅಂಜಲಿ ಮನೆಗೆ ಹೋಗ್ಯಾಳ. ಹೌದಾ? ಹಂಗಂದ್ರೆ ನಾನು ಅಲ್ಲೇ ಹೋಗ್ತೇನೆ ತಗೋಬೆ. ಅಂದ್ರೆ ಸುಚಿತ್ರ ಇಲ್ಲ, ಇದ ಚಲೋ ಟೈಮ್ ಒಂದ್ ಕಡೆ ಮಾತಾಡಕ. ಲೋ ಅವಿ ಬಾಲ ಇಲ್ಲಿ. ಏನವ? ಒಟ್ಟು ಕುಂದ್ರಲ್ಲ, ಮಾತಾಡು. ಏದಿ ಮ್ಯಾಗ ನಿಂದಿರ್ತಿಪ್ಪ ಬಂದು. ಆತ ಕುಂದರ್ತೀನಿ. ಯಾಕೆ ಏನಾತ? ಅದು ಏನಿಲ್ಲಲ್ಲ, ಅದು ನೀನು ಎಂಟಿ ಇದು ನೆಕ್ಲೆಸ್ ಇಟ್ಟು ಬಂದಿವಲ್ಲ, ಹಿಂಗರ ಮಾಡಿ ತಗೊಂಬಂದ್ಬಿಡ್ಬೇಕಲ್ಲ ಅದು. ಬೇಯವ್ವ, ಆಟೋ ಒಂದ್ ರೊಕ್ಕ 2 ಲಕ್ಷ ರೂಪಾಯಿ ಇಟ್ಟ ಬೇಯವ್ವ. ಅವ ಆಟೋ ಒಂದ್ ರೊಕ್ಕ ಎಲ್ಲಿಂದ ಬರ್ಬೇಕು ಹೇಳು? ನಿನ್ ಕಡೆ ಏಟೈತಿ ಹೇಳು. ಯವ್ವ, ಈ ಸಲ ಪಗಾರ ನಂಗೆ 35,000 ರೂಪಾಯಿ ಕೊಟ್ಟಾರ. ಹೌದಾ? ಆಡ್ಕೊಂಡ? ಅಲ್ಲಲ್ಲ ಮಗ, ಒಂದು ಮಾತು ಹೇಳಿಲ್ ಬಿಡ್ಲ. ಏನ್ ಬಿಡಪ್ಪ, ತಾಯಿ ಮೇಲೆ ಓಟೋಟು ಪ್ರೀತಿನ ಇಲ್ಲ. ಹೇಳ್ತೀನಿ ಬೇಯವ್ವ, ನಿನಗೆ ಹೇಳಾರ್ದು ಯಾರಿಗೆ ಹೇಳಿ? ಹೇಳ್ತೀನಿ, ಆದ್ರೆ ಕೆಲಸದ ಒತ್ತಡದಾಗ ಹೇಳಕ್ಕಾಗಿದ್ದಿಲ್ಲ. ನನಗೆ 35,000 ರೂಪಾಯಿ ಅಂದ್ರೆ ಈಗ ನನ್ನ ಕಡೆ ಒಂದು 20,000 ರೂಪಾಯಿ ಉಳಿತೈತಿ ತಿಂಗಳ. 20,000 ಅಂದ್ರ 5 ತಿಂಗಳ ಕಾಯ್ಬೇಕೇನ್ಲ 1 ಲಕ್ಷಕ್ಕ? ನಾನು ಹೇಳುದಾದ್ರ ನಿಮ್ ಓನರ್ ಅದಾರಲ್ಲ ಸರ್, ಓನರ್ ಅವ್ರ ಹತ್ರ 1-2 ಲಕ್ಷ ರೂಪಾಯಿ ಸಾಲ ಮಾಡು, ತಿಂಗಳ ಮುರ್ಕೊಂಬಿಡು ಅಂತ ಹೇಳು. ಹೌದಿಲ್ಲಲ್ಲ? ಯವ್ವ, ಯಾವುದಕ್ಕೂ ಒಂದು ಮಾತು ಸುಚಿತ್ರ ಕೇಳ್ತೀನಿ ಬೇ. ಅಲ್ಲಲ್ಲ ಮಗ, ನೀ ದುಡಿಯವನು, ನೀನ್ ಮುಟ್ಸೋನು, ಆಕಿ ನೀ ಯಾಕೆ ಕೇಳ್ಬೇಕು? ಈಗ ತಮ್ಮ ಸಂಕಷ್ಟದಾಗಿದ್ದಾಗ ಅಣ್ಣನಾಗಿ ನೀ ಕೈ ಹಿಡಿಬೇಕಲ್ಲ. ಅಣ್ಣಂದ್ರೆ ಯಾರು? ಹಿರೇ ಮನುಷ್ಯ. ಈಗ ನೀನ್ ಅವ್ರು ಇವ್ರನ್ನ ಕೇಳಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿ? ನಾನು ಹೇಳುದಾದ್ರ ಹೋಗು, ಒಂದು 1-2 ಲಕ್ಷ ರೂಪಾಯಿ ಸಾಲ ಮಾಡೇ ಬಿಡು ಅಂತೀನಿ. ಯವ್ವ, ನಾ ಸಾಲಾಗಿಲ್ಲ ಮಾಡಂಗಿಲ್ಲ ಬೇ. ಸುಚಿತ್ರ ಬೈತಾಳ, ಆಕಿ ಮೊದಲೇ ಹೇಳ್ಬಿಟ್ಟಾಳ ನೀ ಸಾಲಾಗಿಲ್ಲ ಮಾಡಿದಿ ಸರಿ ಇರಂಗಿಲ್ಲ ಅಂತ. ಆಕೆ ಏನಾರ ಬಿಟ್ಟು ಹೋಗ್ಬಿಟ್ರ ಯವ್ವ ಸಾಲ ಮಾಡಕ್ ಆಗಂಗಿಲ್ಲ. ಹಲಕಟ ಬಾಡೆ ಹೆಂಡತಿ ಲಾಲೆ ಅಲ್ಲ, 2 ಲಕ್ಷ ರೂಪಾಯಿ ನಾಯಿ ಮಾಡ್ದಂಗೆ ಮಾಡ್ತಾನೆ ನೋಡು. ಮೊದಲೆಲ್ಲ ನಾ ಹೇಳ್ದಂಗೆ ಸಾಲ ಮಾಡ್ತಿದ್ದ, ಈಗ ಇಲ್ಲ ಬಾರ್ದ ಡಿಮಕ್ಕನ್ನ ಆಡಿಸ್ತಾನೆ. ಮತ್ತೇನ್ ಮಾಡ್ಬೇಕಲ್ಲ ಈಗ? ನೀನ ಹೇಳು. ನೀನ್ ಹೆಂಡತಿ ನೋಡಿದ್ರ ಮೈ ಮೇಲೆ ಬರ್ತಾಳಪ್ಪ, ನನ್ನ ನೆಕ್ಲೆಸ್ ಕೊಡ್ರಿ ಅಂತ. ಆಕಿಗಾರ ಹೇಳು ಒಟ್ಟು ಸುಮ್ನಿರು ಅಂತ. ಯವ್ವ, ಆಕಿ ಸುಮ್ಮನೆ ಅದಾಳಲ್ಬೇ. ಏಟೊತ್ತಿಗೆ ಆಕಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಳೇ ಮಾತಾಗಿರ್ತಿತ್ತು. ನಾನು ಬ್ಯಾಡ್ ಅಂದಿದ್ದಕ್ಕೆ ಸುಮ್ಮನೆ ಅದಾಳ ಆಕಿ. ಹೌದು ಬಿಡಪ್ಪ, ಅದೇನು ಕರೆ. ನಾನು ಹೇಳುದಾದ್ರ ನಾನು ಸಂಘದಾಗ, ಇಲ್ಲೇ ಹಳಿ ಹೆಂಗಸರ ಸಂಘದಾಗ 1 ಲಕ್ಷ ರೂಪಾಯಿ ತೆಗಿಸ್ತಾನಿ, ನೀನು 1 ಲಕ್ಷ ರೂಪಾಯಿ ಇಸ್ಕೊಂಬಾಲ. ಯವ್ವ, 1 ಲಕ್ಷ ರೂಪಾಯಿ ಎಲ್ಲ 10,000 ರೂಪಾಯಿನೂ ಇಸ್ಕೊಳಂಗಿಲ್ಲ ನಾನು. ಸುಚಿತ್ರ ಬ್ಯಾಡ್ ಅಂತ ಹೇಳ್ಯಾಳ. ಹೌದಾ? ಆಕಿ ಅಂಜಲಿ ಮನೆಗೆ ಹೋಗ್ಯಾಳ ನೋಡು, ಎದ್ದೋಗ್ ನೀನು ಅಲ್ಲೇ. ಯಾಕವ? ಮತ್ತೆ ಏನಿಲ್ಲ, ಇದು ತೀರಾ ಸುಚಿತ್ರ ಮಾತೆತ್ತಿದ ಸುಚಿತ್ರ ಆದ್ರ ನಿಂದು ತಲೆ ಐತಿಲ್ಲ, ಒಟ್ಟು ಓಡಿಸೋದು ತೆಲಿನ. ಯವ್ವ, ನೀನು ಧರ್ಮಸ್ಥಳ ಸಂಘದಾಗ ತೆಗಿಸ್ತೀನಿ ಅಂತಿಲ್ಲ, ತೆಗಸು. ತಿಂಗಳ ನಾನು ಕಟ್ಟಕ್ ಕೊಡ್ತೀನಿ, ಆದ್ರೆ ಸಾಲ ಮಾಡಂಗಿಲ್ಲವಾ. ಏನು ಮಾಡ್ಬೇಕು? ಹಣೆ ಬರ ಸೊಸಿ ನೆಕ್ಲೆಸ್ ತಿಂದು ಕುಂತ್ರು ಅಂತ ಅನ್ನಿಸ್ಕೊಳಕ್ ಆಗಂಗಿಲ್ಲಲ್ಲ. ಅದಕ್ಕೆ ಆಕಿ ಕೊಟ್ಬಿಟ್ರ ಚಿಂತೆ ಕಳಿತೈತಿ ಅಂತ. ತಗೋಲ, ತಿಂಗಳ ಒಂದು 10-15 ಸಾವಿರ ರೂಪಾಯಿ ಕೊಡ್ಬೇಕು ನೋಡ್ ಮತ್ತ ಕಟ್ಟಾಕ. ತಗೋರವ, ಹಂಗ ಮಾಡು. ನೀ ತಗಸಾವ 1 ಲಕ್ಷ ರೂಪಾಯಿ. ಈಗ 1 ಲಕ್ಷ ರೂಪಾಯಿ ಏನ ತಗ್ಸದಾತ, ಇನ್ನ 1 ಲಕ್ಷ ರೂಪಾಯಿ ಪಾಪ ನನ್ನ ಮಗ ವೀರೇಶ ಕಷ್ಟಪಟ್ಟು ದುಡ್ದಿದ್ ರೊಕ್ಕ ಹಾಳು ಮಾಡ್ಬೇಕೇನೀಗ? ಹಾಳಾಗೋಗ್ಲಿ. ಎತ್ತಗರ ಆಕಿ ನೆಕ್ಲೆಸ್ ಆಕಿ ಕೊಟ್ಟು ಚೊಕ್ಕಾದ ಸಾಕ್ವಯ್ಯವ. ನನಗೇನಾರ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡೋರು? ಹೌದೌದು, ಸಂಘದಾಗ ತೆಗಿಸಿ ಹೆಂಗಾರ ಒಂದು ಮಾಡಿ ಆಕಿ ನೆಕ್ಲೆಸ್ ಆಕಿ ಕೊಟ್ಟು ಬಿಟ್ರ ಮುಗಿದೋಕೈತಿ. ನನ್ನ ಬ್ಯಾಂಕ್ನ್ಯಾಗ ಒಂದು 25-30 ಅಲ್ಲ 50,000 ರೂಪಾಯಿ ಐತಿ. ಅದು ಒಂದು 50,000. ನನ್ನ ಮಗ 7 ದಿನ ದುಡ್ದಿದ್ದು ಒಂದು 60,000 ರೂಪಾಯಿ ಐತಿ. ಇದು 1,10,000. ಸಣ್ಣ ಪುಟ್ಟ ತೆಗೆದಿಟ್ಟಿದ್ದು ಒಂದು 20-25,000 ರೂಪಾಯಿ ಐತಿ. ಆತಲ್ಲ, ಒಂದು 50,000 ರೂಪಾಯಿ ಇಲ್ಲೇ ಗುಂಪನ್ಯಾಗ ತೆಗ್ಸಿದ್ನೆ ಅಂದ್ರ 2 ಲಕ್ಷ ರೂಪಾಯಿ ಆಕೈತಿ. ತಿಂಗಳ ಇವಾಗ ಕೊಟ್ಟಿದ್ದು 15,000 ರೂಪಾಯಿ ತೆಗೆದಿಟ್ರ ಆತ. ಹಂಗ ಮಾಡ್ಬೇಕವಾ, ಹಂಗ ಮಾಡ್ಬೇಕು. ಯಾರಿಗ್ ಬೇಕಿದು ಕಳ್ರು ಅಂತ ಅನ್ನಿಸ್ಕೊಳ್ಳೋದು. ಅಂಜಲಿ ಅಕ್ಕ, ನಮ್ಮತ್ತಿ ಭಾಳ ಬಾಯಿಗೆ ಬಂದಂಗ ಅಂತಾಳ, ನನ್ನ ಕೈಲಿ ಅನ್ನಿಸ್ಕೊಳಕ್ ಆಗಂಗಿಲ್ಲ. ಅದ್ರಾಗ ವೀರೇಶನು ಚಾಲು ಮಾಡ್ಯಾನ ಹಿಂಗೀಗ. ಹೌದಾ? ಅಲ್ಲ, ನೀನು ಒಂದು ಮಾತು ಅವಿನಾಶ್ಗೆ ಹೇಳ್ಬೇಕಿಲ್ಲ. ಅವ ಏನು ಅನ್ನಂಗೆ ಇಲ್ಲ ಅವ್ರೀಗ. ಹೌದಾ? ಓಟ್ ಸಂಭಾಳಿಸ್ಕೋ ಅಂತ ಅಷ್ಟ ಹೇಳ್ತಾರ. ನಂಗರ ಸಾಕಾಗೋಗೈತೆ ನೋಡಕ್ಕ. ತಡಿ, ಅವಿನಾಶನ ಬರ್ಲಿ, ನಾನೇ ಹೇಳ್ತೀನಿ. ಬೇಡ ಮತ್ತೆ ಇಲ್ಲಿ ಬಂದು ಚಾಡ ಹೇಳ್ತಾಳ ಅಂತ ಅನಿಸ್ತತಿ. ಬ್ಯಾಡಕ್ಕ, ನಾನು ಚಲೋ ಟೈಮ್ ನೋಡಿ ಹೇಳ್ತೀನಿ. ಹಂಗಂದ್ರೆ ಸರಿ. ಅದು ಅವಿನಾಶಿಗೆ ಪಗಾರ ಜಾಸ್ತಿ ಆತಕ್ಕ. ಹೌದಾ? ಎಷ್ಟಾತ? 35,000 ರೂಪಾಯಿ ಆಗೈತಿ. ನಮ್ಮ ಮನೆ ಖರ್ಚಿಗೆ 10,000 ರೂಪಾಯಿ ಸಾಕಾಕೈತಿ. ಬಾಕಿ ಉಳಿದಿದ್ದು 25,000 ರೂಪಾಯಿ ನಾನು ಬ್ಯಾಂಕಿಗೆ ಕಟ್ಟಿ ಒಂದಷ್ಟು ರೊಕ್ಕ ಜಮಾ ಆದ್ಮೇಲೆ ಒಂದು ಕಾರ್ ತಗೊಂಡು ಬಾಡಿಗೆಗೆ ಬಿಡಬೇಕು ಅಂತ ವಿಚಾರ ಮಾಡೇನಿ. ಹೌದಾ? ಅಲ್ಲ, ಚಲೋ ವಿಚಾರನ ಅಲ್ಲ. ಹೆಂಗೋಲಿ 35,000 ರೂಪಾಯಿ ಹಂಗತಿ ದುಡಿತಿರ್ತಾರ. ಮತ್ತೆ ಇತ್ತ ಕಡೆ ದಿನಕ್ಕೊಂದು ಎಷ್ಟು, ಒಂದು 500 ರೂಪಾಯಿ ಹಂಗಾರ ಬಾಡಿಗೆ ಕೊಡ್ಬೋದು. ಅಲ್ಲ, ಇದು ಒಂದು ಒಳ್ಳೆ ಐಡಿಯಾ. ಹಿಂಗೆ ಮಾಡಿದ್ರೆ ನಿಮ್ಗೆ ರೊಕ್ಕನ ಉಳಿತೈತಿ, ಒಂಥರ ಬಿಸ್ನೆಸ್ ಡೆವಲಪ್ಮೆಂಟ್ ಆಕೈತಿ. ನಂಗರ ಭಾಳ ಚಲೋ ಅನ್ನಿಸ್ತು ನೋಡು ಸುಚಿತ್ರ. ಹೂನಕ್ಕ, ಮೊದಲು ನಿಂಗೆ ಹೇಳಿದ್ದು ಅವಿನಾಶ ಬಂದ ಅಂದ್ರೆ ಅವನಿಗೂ ಹೇಳ್ಬೇಕಂತ ಮಾಡೀನಿ. ಹೌದಾ? ಹೇಳಿ ಅವ್ರಿಗಾರ ಕಾರ್ ಅಂದ್ರೆ ಅಷ್ಟಿಷ್ಟ, ಕಾರ್ ಹೊಡಿಯೋದು ಅಂದ್ರೂ ಅಷ್ಟಿಷ್ಟ ಅವ್ರಿಗೆ. ಕೇಳಿ ನೋಡು. ಆತಕ್ಕ ಹಂಗ ಮಾಡ್ತೀನಿ. ಅಲ್ಲ, ಎಷ್ಟೊತ್ತಂತ ಇಲ್ಲೇ ನಿಂದತಿ, ಒಳಗ್ ಬಾ.
ಇಲ್ಲಕ್ಕ ಇನ್ನು ನಾನು ಹೊಕ್ಕೇನಿ, ಯಾಕಂದ್ರ ಅವಿನಾಶ್ ಬರ ಹೊತ್ತಾತಲ್ಲ, ಹೊಕ್ಕೇನ್ ತಗೋ. ಅಲ್ಲ ನೋಡಲಿ ಅವಿನಾಶ್ ಅಣ್ಣನ ಬಂದ. ಅವಿ ನೀನೇನ್ ಇಲ್ಲಿ? ನಾನು ಬಂದಾಗ್ಲೇ ಅರ್ಧ ತಾಸಾತು. ನೀನು ಮನ್ಯಾಗ ಇದ್ದಿದ್ದಿಲ್ಲ, ಅಲ್ಲೇ ಕುಂತೆ ಒಂದು 5 ನಿಮಿಷ ನೀ ಬರ್ತೀಯೇನ ಅಂತ, ಮತ್ತೆ ಇಲ್ಲಿ ಬಂದೆ, ನೀನು ಇಲ್ಲೇ ಸಿಕ್ಕಿ. ಹೌದಾ, ಚಲೋ ಆತ. ನಾನು ಒಂದು ಐಡಿಯಾ ಮಾಡೇನಿ, ಹೇಳ. ಹೇಳು ಸುಚಿ. ಅದೇನಿಲ್ಲ, ಇವಾಗ ರೊಕ್ಕ ಕೈಯಾಗ ಹೆಂಗೂ ಉಳಿತಾವಲ್ಲ, ಒಂದ್ 20-25 ಸಾವಿರ ರೂಪಾಯಿ, ಅವನ್ನೆಲ್ಲ ಬ್ಯಾಂಕಿಗೆ ಕಟ್ಟಿ ಒಂದಷ್ಟು ರೊಕ್ಕ ಜಮಾ ಆದ್ಮೇಲೆ ಆ ರೊಕ್ಕಲ್ಲಿ ನಾವು ಕಾರ್ ಯಾಕೆ ತಗೋಬಾರ್ದು? ಆ ಕಾರ್ನ ನಾವು ಬಾಡಿಗೆ ಕೊಟ್ರೆ ಹೆಂಗಿರ್ತೈತಿ? ಅಲ್ಲ ಈಗ ಏನು ಕಮ್ಮಿ ಆಗೈತಿ? ಅಲ್ಲ ಚಲೋ ಪಗಾರ ಐತಿ, ಎಲ್ಲ ಐತಿ. ಬೇಡ ಈಗ ಸದ್ಯಕ್ಕೆ ಕಾರಿಗೆಲ್ಲ ಕೈ ಹಾಕೋದು ಬೇಡ. ಮತ್ ರೊಕ್ಕ ತಗೊಂಡ್ ಏನ್ ಮಾಡ್ತಿ? ಇಲ್ಲ, ಅವು ಸ್ವಲ್ಪ ಖರ್ಚಿಗೆ ಬೇಕ. ಕಾರಿನ ಬಗ್ಗೆ ಇನ್ನೊಮ್ಮೆ ವಿಚಾರ ಮಾಡು ನನ್ ತಗೋ. ಈಗ ಕಾರಿನ ವಿಚಾರ ಬಿಡು, ನಂಗೊಂದ್ ಕಪ್ ಚಾ ಮಾಡ್ಕೊಡ್ಬಾರ. ಅಯ್ಯೋ ದೇವ್ರೆ, ತಗೋ ಮಾಡ್ಕೊಡ್ತೀನಿ, ಬಾ ಮನೆಗೆ. ಅಕ್ಕ ನಾನ್ ಬರ್ತೀನಿ. ಅಲ್ಲ ಇಲ್ಲಿ ಚಾ ಕುಡಿಯಲ್ಲ? ಇಲ್ಲ, ಅದು ಅತ್ತಿಯರು ಎಲ್ಲಾರು ಅದಾರಲ್ಲ ಮನ್ಯಾಗ, ಅವ್ರಿಗೂ ಮಾಡ್ಕೊಡ್ಬೇಕು. ಅವ್ರು ಮಾಡ್ಕೊಂಡು ಕುಡಿತಾರ, ನೀನ್ ಬಾ ಇಲ್ಲೇ ಕುಂತು ಕುಡ್ದು ಹೋಗಂತಿ. ಅಣ್ಣ ಬರ್ರಿ ಒಳಗ, ಬಾ ಸುಚಿ. ಪಾಪ ಸುಚಿತ್ರ ಎಂತ ಚಲೋ ಐಡಿಯಾ ಮಾಡ್ಯಾಳ. ಆದ್ರೆ ಏನ್ ಮಾಡ್ಬೇಕು, ಕಾರಿಗೂ ರೊಕ್ಕ ಕಟ್ಟಬೇಕು, ಮತ್ತ ಇಲ್ಲಿ ಅವ್ವ ಸಾಲ ಮಾಡಿರ್ತಾಳಲ್ಲ ಅದಕ್ಕೂ ಕಟ್ಬೇಕಂದ್ರ ಆಗಂಗಿಲ್ಲ. ಸದ್ಯಕ್ಕೆ ಒಂದು 5-6 ತಿಂಗಳ ಸುಮ್ಮನೆ ಇದ್ಬಿಟ್ರ ಆಗೋಕೈತಿ. ಪಾಪ ಸುಚಿತ್ರ ನಾವು ಮುಂದೆ ಬರ್ಬೇಕು, 4 ಮಂದಿ ಹಂಗಿರ್ಬೇಕು ಅಂತ ಭಾಳ ಇಷ್ಟಪಡ್ತಾಳ. ಏನು ಮಾಡ್ಬೇಕು, ನಮ್ಮ ತಮ್ಮ ಮಾಡಿದ ಕೆಲ್ಸಕ್ಕೆ ಹಿಂಗಾಗೈತಿ. ನೆಕ್ಲೆಸ್ ಒಂದು ತಂದು ಕೊಟ್ಬಿಟ್ರ ಚಿಂತಿ ಪಾರ್ ಆಕೈತಿ.